ನಮಸ್ಕಾರ ಸ್ನೇಹಿತರೆ. ಸಾನ್ವಿ ಸುದೀಪ್ ಬಾದ್ಶಾ ಕಿಚ್ಚ ಸುದೀಪ್ರ ಮುದ್ದಿನ ಮಗಳು. ಆಕೆಗೆ ಸುದೀಪ್ ಹಾಗೂ ಪ್ರಿಯಾ ಸುದೀಪ್ ಅರಿಶಿನ ಹಚ್ಚುತ್ತಿರೋ ಫೋಟೋಸ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಸುದೀಪ್ ಮನೆಯಲ್ಲಿ ಶುಭ ಕಾರ್ಯ ಅಂತೆಲ್ಲ ಹರಿದಾಡ್ತಿದೆ. ಎಸ್, ಕಿಚ್ಚನ ಮನೆಯಲ್ಲಿ ಶುಭ ಕಾರ್ಯ ನಡೀತಿರೋದು ನಿಜ. ಆದ್ರೆ ಅದು ಸಾನ್ವಿ ಮದುವೆ ಅಲ್ಲ. ಹಾಗಾದ್ರೆ ಯಾರದು? ಏನದರ ಇನ್ಸೈಡ್ ಸ್ಟೋರಿ ಅಂತೀರಾ? ಇಲ್ಲಿದೆ ನೋಡಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಎಸ್, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತಿದೆ. ನಟ ಸುದೀಪ್ ಹಾಗೂ ಅವರ ಪತ್ನಿ ನಿರ್ಮಾಪಕಿ ಪ್ರಿಯಾ ಸುದೀಪ್ ಅವರು ಮುದ್ದಿನ ಮಗಳು ಸಾನ್ವಿಗೆ ಅರಿಶಿನ ಹಚ್ಚುತ್ತಿರೋ ಫೋಟೋಸ್ ಎಲ್ಲೆಡೆ ವೈರಲ್ ಆಗ್ತಿದೆ. ಕೆಲವರು ಸುದೀಪ್ ಮಗಳ ಮದ್ವೆ ಅಂತಿದ್ದಾರೆ, ಆದ್ರೆ ನಿಜಾಂಶ ಬೇರೆನೇ ಇದೆ. ಇದು ಸಾನ್ವಿ ಸುದೀಪ್ ಮದುವೆ ಅಲ್ಲ, ಕಿಚ್ಚ ಸುದೀಪ್ ಅವರ ಅಕ್ಕನ ಮಗನ ಮದುವೆ. ಹೌದು, ಬಾದ್ಶಾ ಸುದೀಪ್ಗೆ ಇಬ್ಬರು ಅಕ್ಕಂದಿರಿದ್ದು, ಒಬ್ಬ ಅಕ್ಕನ ಮಗ ಸಂಚಿತ್ ಸದ್ಯ ಮ್ಯಾಂಗೋ ಪಚ್ಚ ಸಿನಿಮಾ ಮಾಡ್ತಿದ್ದಾರೆ. ಮತ್ತೊಬ್ಬ ಅಕ್ಕನ ಮಗ ಶಾರಣ್ ಸುರೇಶ್ಗೆ ಇತ್ತೀಚೆಗೆ ಕಲ್ಯಾಣವಾಗಿದೆ. ಅಲ್ಲಿಗೆ ಮದುಮಗ ಶಾರಣ್ ಸಾನ್ವಿ ಸುದೀಪ್ ಅವರ ಸೋದರತ್ತೆ ಮಗ. ಶ್ರೀಲಂಕಾದಲ್ಲಿ ಇತ್ತೀಚೆಗೆ ತಾರಿಣಿ ಜೊತೆ ಶಾರಣ್ ವಿವಾಹ ಮಹೋತ್ಸವ ನಡೆಯಿತು. ಡೆಸ್ಟಿನೇಷನ್ ವೆಡ್ಡಿಂಗ್ ನಲ್ಲಿ ಸುದೀಪ್ ಸಮೇತ ಕಿಚ್ಚನ ಇಡೀ ಕುಟುಂಬ ಭಾಗಿಯಾಗಿತ್ತು. ಅಲ್ಲಿ ನಡೆದ ಒಂದಷ್ಟು ಶಾಸ್ತ್ರಗಳಲ್ಲಿ ಅರಿಶಿಣ ಶಾಸ್ತ್ರ ಕೂಡ ಒಂದು. ಅಂದು ಮದುಮಗನ ಜೊತೆ ಮಗಳಿಗೂ ಅರಿಶಿಣ ಹಚ್ಚಿರೋ ಸುದೀಪ್ ದಂಪತಿಯ ಫೋಟೋಸ್ ಸದ್ಯ ಎಲ್ಲೆಡೆ ವೈರಲ್ ಆಗಿದೆ. ಶಾರಣ್ ತಾರಿಣಿ ಶಾಸ್ತ್ರೋಕ್ತವಾಗಿ ಶ್ರೀಲಂಕಾದಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ಆಗಿದ್ರು ಸಹ ಬೆಂಗಳೂರಿನಲ್ಲಿ ರಾಯಲ್ ರಿಸೆಪ್ಷನ್ ಮಾಡ್ಕೊಳ್ತಿದ್ದಾರೆ. ನಾಳೆ ಅಂದ್ರೆ ಡಿಸೆಂಬರ್ 4ರ ಸಂಜೆ ಪ್ಯಾಲೇಸ್ ಗ್ರೌಂಡ್ ನಲ್ಲಿರೋ ಚಾಮರ ವಜ್ರದಲ್ಲಿ ಇವರುಗಳ ಆರತಕ್ಷತೆ ಮಹೋತ್ಸವ ನೆರವೇರುತ್ತಿದೆ. ಸುದೀಪ್ ಅವರ ಭಾವ ದೊಡ್ಡ ಉದ್ಯಮಿಯಾಗಿದ್ದು, ವಿದೇಶಿ ಬಿಸಿನೆಸ್ ಮ್ಯಾನ್ಗಳು ಸೇರಿದಂತೆ ಸಾಕಷ್ಟು ಮಂದಿ ಚಿತ್ರರಂಗದ ತಾರೆಯರು ಹಾಗೂ ರಾಜಕಾರಣಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುವ ಸಾಧ್ಯತೆ ಇದೆ. ಕಳೆದ ವರ್ಷಾಂತ್ಯಕ್ಕೆ ತೆರೆ ಕಂಡ ಸುದೀಪ್ ನಟನೆಯ ಮ್ಯಾಕ್ಸ್ ಚಿತ್ರದಲ್ಲಿ ಕಿಚ್ಚನ ಮಗಳು ಸಾನ್ವಿ ಹಾಡಿದ್ರು. ಆ ಮೂಲಕ ಪ್ರೊಫೆಷನಲ್ ಸಿಂಗರ್ ಅನ್ಸ್ಕೊಂಡಿದ್ರು. ಇದೀಗ ಮಾರ್ಕ್ ಚಿತ್ರದ ಮೂಲಕ ಮತ್ತೊಂದು ಸರ್ಪ್ರೈಸ್ ಕೊಡೋಕೆ ಸಜ್ಜಾಗಿದ್ದಾರೆ. ಸ್ಟುಡಿಯೋದಲ್ಲಿ ಮೈಕ್ ಮುಂದೆ ನಿಂತಿರೋ ಸಾನ್ವಿ ಫೋಟೋ ಜೊತೆ ಆನಂದ ಸರ್ಪ್ರೈಸ್ ಅನ್ನೋ ಸ್ಟೋರಿ ಹೊಸ ಮುನ್ಸೂಚನೆ ನೀಡಿದೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.